ಬೆಳಗಾವಿಯಲ್ಲಿ ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ, ನೋಡೋಣ. ಎಂಇಎಸ್ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇವರ ಪುಂಡಾಟವನ್ನು ಖಂಡಿಸಿ ಇವತ್ತು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ಎರಡು ಬಣಗಳು, ಒಂದು ಕರವೇ ನಾರಾಯಣಗೌಡರ ಟೀಮು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಮತ್ತೊಂದೆಡೆ ಪ್ರವೀಣ್ ಶೆಟ್ಟಿ ಟೀಮ್ ಅವರು ಕೂಡ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇದೆ. ಮರಾಠಿ ಭಾಷಿಕ ಪುಂಡರು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಅದು ಕಂಡಕ್ಟರ್ ಇರಬಹುದು, ನಿನ್ನೆ ನಡೆದಂಥ ಕರವೇ ಕಾರ್ಯಕರ್ತರ ಮೇಲೆ ನಡೆದಂಥ ದಾಳಿ ಇರಬಹುದು ಹೋಟೆಲಲ್ಲಿ. ಸೊ ಈ ರೀತಿಯ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ದಾವೆ. ಕರ್ನಾಟಕದ ಬಸ್ಸುಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕರ್ನಾಟಕದ ಬಸ್ಸಿನ ಚಾಲಕರು, ನಿರ್ವಾಹಕರು ಇವರಿಗೆ ಮಸಿ ಬಳಿಯೋದು, ಬಸ್ಸಿಗೆ ಮಸಿ ಬಳಿಯೋದು, ಇಂಥದ್ದೆಲ್ಲ ನಿರಂತರವಾಗಿ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮ ಬೆಳಗಾವಿಯ ರಾಜಕಾರಣಿಗಳು ಬಾಯಿಗೆ ಗಮ್ ಟೇಪ್ ಹಚ್ಕೊಂಡು ಸುಮ್ಮನಿದ್ದಾರೇನೋ ಅಂತ ಅನ್ಸುತ್ತೆ. ತೋರಿಕೆಗಾಗಿ ನಾವಿದನ್ನು ಖಂಡಿಸ್ತೀವಿ, ನಾವಿದನ್ನು ಪ್ರಶ್ನಿಸ್ತೀವಿ ಅಂತ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಓಟಿನ ಆಸೆಗೆ ಬಿದ್ದು, ಮರಾಠಿ ಭಾಷಿಕರ ಓಟಿನ ಆಸೆಗೆ ಬಿದ್ದು ಒಂದು ಗಟ್ಟಿ ಧ್ವನಿಯಲ್ಲಿ ಅದನ್ನು ಖಂಡಿಸೋದಕ್ಕೂ ಕೂಡ ಯೋಗ್ಯತೆ ಇಲ್ಲದಂಥ ರಾಜಕಾರಣಿಗಳು ನಮ್ಮ ಬೆಳಗಾವಿಯಲ್ಲಿದ್ದಾರೆ. ಅತ್ಯಂತ ದುರ್ದೈವ ಇದು, ವಿಪರ್ಯಾಸ ಇದು. ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮರಾಠಿ ಭಾಷಿಕ ಪುಂಡರ ಆ ಗೂಂಡಾಗಿರಿ ಏನಿದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸರು ನಮ್ಮವರ ವಿರುದ್ಧನೇ ಕೇಸು ದಾಖಲಿಸ್ತಾರೆ. ಎಲ್ಲಿವರೆಗಿನ ಪರಿಸ್ಥಿತಿ ಅಂತಂದ್ರೆ ಕಂಡಕ್ಟರು ಹೊಡ್ತಾ ತಿಂದು ಆನಂತರ ಫೋಕ್ಸೋ ಕೇಸನ್ನ ಕೂಡ ಹಾಕಿಸಿಕೊಳ್ಳುವಂತ ಸ್ಥಿತಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಬಹುಶಃ ಬೆಳಗಾವಿಗೆ 27 ವರ್ಷದಿಂದ ಬರ್ತಾ ಇದ್ದೀನಿ. 27 ವರ್ಷದಿಂದ ಬೆಳಗಾವಿಯ ಆಗು ಹೋಗುಗಳ ಬಗ್ಗೆ ಗಮನ ಹರಿಸಿದ್ದೀನಿ. ಈ ನಾಡು ಕರ್ನಾಟಕದ ಅವಿಭಾಜ್ಯ ಅಂಗ, ಚೆನ್ನಮ್ಮನ ರಾಯಣ್ಣನ ಪುಣ್ಯಭೂಮಿ. ಇಲ್ಲಿ ಒಬ್ಬ ಕನ್ನಡಿಗನಿಗಲ್ಲ, ಯಾರಿಗೆ ತೊಂದರೆ ಆದರೂ ಆ ಕ್ಷಣಕ್ಕೆ ಸ್ಪಂದಿಸಿ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಕರ್ನಾಟಕದ ಈ ನೆಲಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದೆ. ಇವತ್ತು ಏನು ಒಬ್ಬ ಕನ್ನಡದ ಕಂಡಕ್ಟರ್ ಮೇಲೆ ನಡೆದಂಥ ಗುಂಡಾಗಿರಿ ಏನಿತ್ತು, ಆ ಗುಂಡಾಗಿರಿಯನ್ನು ಖಂಡಿಸಬೇಕು. ಮತ್ತೆ ಆ ಕನ್ನಡದ ಕಂಡಕ್ಟರ್ ಮೇಲೆ ಹಾಕಂತ ಮೊಕದ್ದಮೆಯನ್ನು ವಾಪಸ್ ತಗೋಬೇಕು ಅನ್ನುವ ಆಗ್ರಹ ಮಾಡಲಿಕ್ಕೆ ನಾನಿಲ್ಲಿ ಬಂದೆ. ಅಷ್ಟೇ ಅಲ್ಲ, ಇಲ್ಲಿಯ ಜಿಲ್ಲಾಧಿಕಾರಿ, ನಾನು ಇನ್ನು ಮೇಲೆ ಮರಾಠಿಯಲ್ಲಿ ಕೇಳಿದ್ರು ಪತ್ರ, ಕಾಗದ ಪತ್ರಗಳನ್ನು ಕೊಡ್ತೀನಿ ಅಂತ ಹೇಳಿದಂಥ ಜಿಲ್ಲಾಧಿಕಾರಿ ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ನಿಲುವನ್ನು ವಾಪಸ್ ತಗೊಳ್ಳಿ. ಕರ್ನಾಟಕದ ಆಡಳಿತ ಭಾಷೆ ಕನ್ನಡ, ನಿಮ್ಮ ಜಿಲ್ಲೆಯ ಆಡಳಿತ ಭಾಷೆ ಕನ್ನಡದ ಅರಿವು ಆ ಜಿಲ್ಲಾಧಿಕಾರಿಗಿರಲಿ. ಕನ್ನಡದಲ್ಲೇ ಕಾಗದ ಪತ್ರಗಳು ಯಾರೇ ಕೇಳಿದ್ರು ಕೊಡಬೇಕು ಹೊರತು ಮರಾಠಿಲಿ ಇಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಹೋದ್ರೆ, ಮರಾಠಿಗರನ್ನ ಓಲೈಸ್ಲಿಕ್ಕೆ ಹೋದ್ರೆ, ಮರಾಠಿ ಪ್ರೀತಿ ತೋರ್ಸಕ್ಕೆ ಹೋದ್ರೆ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯರಲ್ಲ. ನೀವು ಬೇಕಾದರೆ ಮಹಾರಾಷ್ಟ್ರಕ್ಕೆ ಹೋಗಿ. ಈ ನೆಲದಲ್ಲಿ ಎಲ್ಲವೂ ಕನ್ನಡದಲ್ಲೇ ಆಗಬೇಕು. ನೀವು ಮರಾಠಿಗರಿಗೆ ಮರಾಠಿಯಲ್ಲಿ ದಾಖಲೆಗಳನ್ನ ಕೊಟ್ಟರೆ
ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಗಡಿ ವಿಚಾರ ಇದೆಯೋ ಅವರಿಗೆ ದಾಖಲೆ ಸಿಕ್ತಂಗಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಮರಾಠಿ ಭಾಷೆಯಲ್ಲಿ ಯಾವುದೇ ದಾಖಲೆಗಳನ್ನ ಕೊಡಬಾರ್ದು. ಅದು ಕನ್ನಡದಲ್ಲೇ ಜಿಲ್ಲಾಡಳಿತ ಕೆಲಸ ಮಾಡಬೇಕು. ಹಾಗೆ ಇವತ್ತು ಇಲ್ಲಿಯ ರಾಜಕಾರಣಿಗಳು, ಈ ನೆಲದ ರಾಜಕಾರಣಿಗಳು, ನೀವು ಕನ್ನಡಿಗರ ಪರವಾಗಿ ನಿಲ್ಲಬೇಕು, ಕನ್ನಡದ ಪರವಾಗಿ ನಿಲ್ಲಬೇಕು, ಕನ್ನಡದ ಮಕ್ಕಳ ಭವಿಷ್ಯದ ಪರವಾಗಿ ನಿಲ್ಲಬೇಕು ಹೊರತು ನಿಮ್ಮ ರಾಜಕೀಯ ತೇವಲಿಗೋಸ್ಕರ MES ಗುಂಡಗಳನ್ನ ಓಲೈಸೋದು, ಮರಾಠಿ ಪುಂಡ್ರನ್ನ ಓಲೈಸೋದು, ಇನ್ಯಾರನ್ನೋ ಓಲೈಸೋದಾದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಮಾಡಲಿಕ್ಕೆ ಲಾಯಕ್ಕಿಲ್ಲ ಅನ್ನುವ ಅರ್ಥ. ಇಲ್ಲಿ ಇಬ್ರು ಸಚಿವರಿದ್ದೀರಿ, ಇಷ್ಟೆಲ್ಲ ಘಟನೆ ಬೆಳಗಾವಿಯಲ್ಲಿ ನಡೀತಿದ್ರು, ಯಾಕೆ ಮಾತಾಡ್ತಾ ಇಲ್ಲ? ಸಚಿವರು ಯಾಕೆ ಮಾತಾಡ್ತಾ ಇಲ್ಲ? ಹಾಗಾದ್ರೆ ಕನ್ನಡಿಗರು ನಿಮಗೆ ಓಟ್ ಹಾಕಿಲ್ವಾ? ಕೇವಲ ಮರಾಠಿಗರು ನಿಮಗೆ ಓಟ್ ಹಾಕಿರಾ? ನಿಮಗೆ ನೈಜವಾದ ಈ ನೆಲದ ಕಾಳಜಿ ಕಳಕಳಿ ಇರೋದಾದ್ರೆ ನೀವು ಈ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ನಿಲ್ಲಬೇಕು, ಕನ್ನಡದ ಭಾಷೆಯ ಉದ್ಧಾರಕ್ಕಾಗಿ ನಿಲ್ಲಬೇಕು. ಇಲ್ಲಿ ಯಾರೇ ಬಂದಿರಬಹುದು, ನಾವೇನು ಮರಾಠಿ ವಿರೋಧಿಗಳಲ್ಲ. ಆದರೆ ಕನ್ನಡ ವಿರೋಧ ಮಾಡೋರಿಗೆ, ಕನ್ನಡಿಗರನ್ನ ವಿರೋಧಿಸೋರಿಗೆ, ಕನ್ನಡಿಗರ ಮೇಲೆ ಗುಂಡಾಗಿರಿ ಮಾಡೋರಿಗೆ ಸಿಂಹ ಸಪ್ನವಾಗಿ ಕನ್ನಡಿಗರು ನಾವು ಉತ್ತರ ಕೊಡಲೇಬೇಕು, ಉತ್ತರ ಕೊಡ್ತೀವಿ. ಇವತ್ತು ಒಬ್ಬ ಕನ್ನಡದ ಕಂಡಕ್ಟರ್ ಮೇಲೆ ನೀವು ಗುಂಡಾಗಿರಿ ಮಾಡಿದ್ರಲ್ಲ, ನಾವು ಮನಸ್ಸು ಮಾಡಿದ್ರೆ ನೂರಾರು ಜನರ ಮೇಲೆ ಗುಂಡಾಗಿರಿ ಮಾಡಬಹುದಾಯಿತು. ಆದರೆ ನಿಮ್ಮ ಮಹಾರಾಷ್ಟ್ರದ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ಅಲ್ಲ. ನಾವು ಈ ಭಾರತದ ಒಕ್ಕೂಟವನ್ನು ಒಪ್ಕೊಂಡಿದ್ದೀವಿ, ಒಕ್ಕೂಟದ ಭಾರತದಲ್ಲಿ ಬದುಕ್ತಾ ಇದ್ದೀವಿ. ಅಕ್ಕಪಕ್ಕ ರಾಜ್ಯಗಳ ಜೊತೆಯಲ್ಲಿ ಯಾಗಿರಬೇಕು ಅನ್ನೋ ಅರಿವಿಲ್ಲದಂಥ ಶಿವಸೈನ್ಯ, MES ಇವರು ಅರ್ಥ ಮಾಡ್ಕೋಬೇಕು. ಅದ್ಯಾರು ಶಿವಸೈನ್ಯ? ಅದ್ಯಾರು ಶಿವಸೈನ್ಯ? ನೀವು ಶಿವಸೈನ್ಯ ಅನ್ನೋದು ಬಿಟ್ಬಿಡಿ, ಇನ್ಮೇಲೆ ಗುಂಡಾ ಸೈನ್ಯ ಅಂತ ಹೆಸರಿಟ್ಕೊಳ್ಳಿ. ನೀವು ಗುಂಡಾಗಳು. ಯಾವುದೋ ಪಾಕಿಸ್ತಾನದ ಭಾರತದ ಗಡಿಯಲ್ಲಿ ಆ ಪಾಕಿಸ್ತಾನಿಗಳು ನಡ್ಕೋತಾರಲ್ಲ, ಭಯೋತ್ಪಾದಕರು, ಆಗ ನೀವು ನಡ್ಕೋತೀರಿ. ಭಾರತ ಅನ್ನೋದು ಒಂದು ಪವಿತ್ರವಾದ ಭೂಮಿ, ಅದರೊಳಗಡೆ ಕರ್ನಾಟಕ ಭಾರತದ ಮುಕುಟಮಣಿ ಅಂತ ಕರೆಸ್ಕೊಳ್ಳುವಂಥ ಕರ್ನಾಟಕದಲ್ಲಿ ಆಗಾಗ ಪುಂಡಾಟಿಕೆ ಮಾಡೋದು, ಗುಂಡಾಗಿರಿ ಮಾಡೋದು, ಭಾಷೆಯನ್ನು ಮುಂದಿಟ್ಕೊಂಡು ಕರ್ನಾಟಕ ನೆಲದಲ್ಲಿ ನಿಮ್ಮ ಪುಂಡಾಟಿಕೆ, ನಿಮ್ಮ ನಾಚಿಕೆ ಆಗ್ಬೇಕು. 7 ಜನ ಶಾಸಕರು ಗೆದ್ದು ಬರ್ತಾ ಇದ್ರಿ, ಈಗ ಒಬ್ಬ ಇಲ್ಲ. ನಿಮ್ಮ ಎಲ್ಲ ಬೇರುಗಳು ಕಟ್ ಮಾಡಿದ್ದೀವಿ. ಆದರೂ ನಿಮ್ಮ ಹೊಟ್ಟೆ ಹುರಿಗೆ ಆಗಾಗ ಇಂಥ ಗಲಭೆ ಮಾಡ್ತೀರಿ. ಕರ್ನಾಟಕದ ಬಸ್ಗಳು ಹೊಡಿತೀರಿ, ಮಸಿ ಬಳಿತೀರಿ, ಡ್ರೈವರು ಕಂಡಕ್ಟರ್ಗಳಿಗೆ ಬಣ್ಣ ಬಳಿದು ಅವ್ರ ಹತ್ರ ಮಹಾರಾಷ್ಟ್ರಕ್ಕೆ ಜೈ ಅಂತ ಘೋಷಣೆ ಮಾಡ್ಕೋತಿರಲ್ಲ. ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕ್ಲಿಕ್ಕೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಯಾವನು ಗತಿ ಇಲ್ವಾ? ಯಾವನು ಜೈಕಾರ ಹಾಕೋನಿಲ್ವಾ? ಕನ್ನಡಿಗರು ಜೈಕಾರ ಹಾಕ್ಬೇಕಾ ಮಹಾರಾಷ್ಟ್ರಕ್ಕೆ? ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇನ್ಮೇಲಾದರೂ ಇಂಥ ಪುಂಡಾಟಿಕೆಯೆಲ್ಲ ಬಿಟ್ಟು ಸರಿ ಹೋಗ್ಬೇಕು. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಸರಿಯಾಗಬೇಕು. ನಾನು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ, ಇಂಥ ಗುಂಡಾಗಳನ್ನು ಹುಡುಕಿ ಯಾವ್ಯಾವ ಬಿಲ್ದಲ್ಲಿ ಅಡಗಿದ್ದಾರೆ ಅವ್ರನ್ನ ಹಿಡಿದು ಗುಂಡಾ ಕಾಯ್ದೆ ಹಾಕಿ ಜೈಲಿಗೆ ಕಳಿಸ್ರಿ. ಯಾವತ್ತು ಬೆಳಗಾವಿಯಲ್ಲಿ ಇನ್ಯಾವತ್ತು ಇಂಥ ಪುಂಡಾಟಿಕೆ ನಡೆಯಬಾರ್ದು. ಹಾಗೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು, ಇಲ್ಲಿಯ ಜಿಲ್ಲಾಡಳಿತ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿಯ ರಾಜಕಾರಣಿಗಳು ಅಷ್ಟೇ. ನೀವು ಕನ್ನಡಿಗರ ಪರವಾಗಿ ರಾಜಕಾರಣ ಮಾಡಲ್ಲ ಅನ್ನೋದಾದರೆ ನೀವು ಸಚಿವರಾಗಿ 1 ನಿಮಿಷ ಇರಬಾರ್ದು. ಇಬ್ಬರು ರಾಜೀನಾಮೆ ಕೊಟ್ಟು ತೆಪ್ಪಗೆ ಮನೇಲಿರ್ರಿ. ಇಲ್ಲ ಅಂದರೆ ಕರ್ನಾಟಕದ ಕನ್ನಡಿಗರ ಹಿತ ಕಾಯುವ ನೈತಿಕ ಬೆಂಬಲ ಕೊಡ್ತಾ ಇರುವಂತದ್ದು ಇಲ್ಲಿನ ರಾಜಕಾರಣಿಗಳು. ಹೌದು. ಇವತ್ತು ಅವರ ಪುಂಡಾಟಕ್ಕೆ, ಅವರ ಗುಂಡಾಗಿರಿ ನಡ್ಕೊಂಡು ಬಂದಿದ್ರೆ ಇಲ್ಲಿಯ ರಾಜಕಾರಣಿಗಳ ಒಳ ಒಪ್ಪಂದ ಅವರ ಗುಂಡಾಗಿರಿ. ನಾರಾಯಣಗೌಡರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಸಹಜವಾಗಿ ಕನ್ನಡಿಗರಿಗೆ ಆ ರೀತಿ ಅನ್ನಿಸ್ತಾ ಇದೆ. ಬೆಳಗಾವಿಯ ರಾಜಕಾರಣಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ? ಮಾತನಾಡ್ತಾರೆ, ಖಂಡಿಸ್ತೀವಿ, ನಾವು ಇದನ್ನು ವಿರೋಧಿಸ್ತೀವಿ, ಇಷ್ಟಕ್ಕೆ ಸೀಮಿತ. ಅಧಿಕಾರ ಇವ್ರ ಕೈಯಲ್ಲಿದೆ. ಅಧಿಕಾರ ಇವರ ಕೈಯಲ್ಲಿದ್ದರೂ ಕೂಡ ಮರಾಠಿ ಪುಂಡರ ಆ ಪುಂಡಾಟಿಕೆಗೆ, ಗೂಂಡಾಗಿರಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಯಾರನ್ನು ಓಲೈಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.